ಮೊದಲಿಗೆ ನಾನು 12 ಗಂಟೆಗೆ ಫೋನ್ ಮಾಡಿದ್ರು ಸರ್, ಮನೋಹರ್ ಸರ್, ಇಲ್ಲ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ, ನೀವು 5 ಗಂಟೆಗೆ ಬರಲೇಬೇಕು ಅಂತೇಳಿ. ನಾನು ಆ್ಯಕ್ಚುಲಿ ಟಿ.ನರಸೀಪುರದಲ್ಲಿದ್ದೆ. ಅವರು ಹೇಳಿದ್ಕೆ ಇಲ್ಲ ಅನ್ನೋಕ್ಕೆ ಆಗೋದೇ ಇಲ್ಲ. ಹಂಗಾಗಿ ನನ್ನ ಮಕ್ಕಳು ನೋಡಿದ್ರೆ ಒಂಥರ ನಾವು ಆ ಏಜನ್ನು ದಾಟಿ ಬಂದಿದ್ದೀವಿ ಅಂತೇಳಿ ಮತ್ತೆ ಆ ನೆನಪು ಮತ್ತೆ ಬರುತ್ತೆ ನಮಗೆ. ನಾವು ಸ್ಕೂಲ್ ಹೋಗಿದ್ದು, ಅಂಗನವಾಡಿಗೆ ಹೋಗಿದ್ದು, ಈ ಥರ ಅವಾಗ ಕಿಂಡರ್ ಗಾರ್ಡನ್ ಅಂತ ಇರಲಿಲ್ಲ. ಬಹುಶಃ ಅವ್ರ ಏಜಲ್ಲೂ ಇರಲಿಲ್ಲ, ನಮ್ಮ ಇದರಲ್ಲೂ ಇರಲಿಲ್ಲ. ಈಗ ಒಂದು 7-8 ವರ್ಷ 10 ವರ್ಷ ಆಯಿತು ಅದು ಬಂದು. ನಾವೆಲ್ಲ ಅಂಗನವಾಡಿಗೆ ಹೋಗಿರ್ತಕ್ಕಂಥ ನೆನಪುಗಳು ಮತ್ತೆ ಬಂದಂಗಾಯಿತು. ಮೊದಲನೇದಾಗಿ ಇಲ್ಲಿ ನನಗೆ ಕರೆದಿದ್ದಕ್ಕೆ ಎಲ್ಲರ ಪರವಾಗಿ, ನನ್ನ ಪರವಾಗಿ ಮುನ್ನೋರ್ ಸರ್ಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಳು ಏನು ಮಾಡಿದ್ರು ಅದು ಒಂದು ನಡೆದೋಗುತ್ತೆ. ಮಕ್ಳು ಏನು ಮಾಡಿದ್ರು ಇಷ್ಟ ಅನ್ನೋದು ಇದಕ್ಕೆ. ಅದೇ ಇಲ್ಲಿ ಎಲ್ಲ ದೊಡ್ಡವರು, PUC ಹುಡುಗರು, ಡಿಗ್ರಿಯವರು ಅಥವಾ ಮಕ್ಕಳನ್ನ ಬಿಟ್ಟು ನೀವು ಪೇರೆಂಟ್ಸ್ ಮಾತ್ರ ಇದ್ರೆ ಈ ಥರ ಗಲಾಟೆ ಇದ್ರೆ ನಿಮ್ಮನ್ನು ಬೈಬೋದಾಗಿತ್ತು. ಆದರೆ ಯಾಕೆ ಮಕ್ಕಳು ಏನು ಮಾಡಿದ್ರು ನಾವೇನು ಅನ್ನೋಂಗಿಲ್ಲ. ಯಾಕೆಂದರೆ ಆ ವಯಸ್ಸೇ ಆ ಥರದ್ದು. ಮುಂದೆ ನಾವೇನು ಆಗಿದ್ದೀವಿ ಅದೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಏನು ಕಲ್ತಿರ್ತೀವಿ ಮತ್ತು ನಮ್ಮ ಕುಟುಂಬದ ಏನು ಪರಿಸರ ಇರುತ್ತೆ ಅದರ ಪ್ರಭಾವ ಬೀರ್ಕೊಂಡು ನಾವು ಬೆಳೆದಿರ್ತೀವಿ. ಒಂದು ಸರ್ವಜ್ಞನ ಒಂದು ವಚನ ಇದೆ, ಸರ್ವಜ್ಞ ಆಗುವುದು ಹೇಗೆ ಅಂದರೆ, ಸರ್ವಜ್ಞ ಅಂದರೆ ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಹೇಗೆ, ಒಂದು ಒಳ್ಳೆಯ ವ್ಯಕ್ತಿ ಆಗೋದು ಹೇಗೆ, ಒಬ್ಬ ಒಳ್ಳೆಯ ಅಧಿಕಾರಿ ಆಗೋದು ಹೇಗೆ, ಅಥವಾ ಒಬ್ಬ ಒಳ್ಳೆಯ ನಾಯಕ ಆಗೋದು ಹೇಗೆ ಅಂದರೆ, ಸರ್ವಜ್ಞ ಆಗೋದು ಏನಂತಂದರೆ ಕೆಲವೊಮ್ಮೆ ಕೇಳ್ತಾರೆ, ಕೆಲವೊಮ್ಮೆ ಆಳ್ಪರಿಂದ ನೋಡಿ, ಕೆಲವೊಮ್ಮೆ ಕೇಳಿ, ಕೆಲವೊಂದು ತಿಳ್ಕೊಂಡು, ಅಂದರೆ ಕೆಲವೊಂದು ಯಾರು ಮಾಡ್ತಾರೋ ನೋಡಿ, ಯಾರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು, ಮತ್ತು ಬೇರೆಯವರ ಏನು ಮಾಡ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡಿ, ಸೊ ಈ ಥರ ನಾವು ಹಲವಾರು ವಿಷಯಗಳನ್ನ ಬೇರೆ ಬೇರೆ ಕಡೆಯಿಂದ ತಿಳ್ಕೊಂಡಾಗ ನಾವೊಬ್ಬ ಉತ್ತಮ ವ್ಯಕ್ತಿತ್ವ ಆಗಲಿಕ್ಕೆ ಅಥವಾ ಒಂದು ಸರ್ವಜ್ಞ ಆಗಲಿಕ್ಕೆ ಒಂದು ಹಾದಿ ಅಂತೇಳಿ ಸರ್ವಜ್ಞ ಎಲ್ಲೊಂದು ಕಡೆ ಹೇಳ್ತಾನೆ. ಈ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಯಾವುದೇ ಇದರಲ್ಲಾಗಿರ್ಬೋದು. ಮಕ್ಕಳು ಅಂತಂದರೆ ನಾವು ವಿಶೇಷವಾಗಿ ಬೇರೆ ಥರ ನೋಡೋಕೆ ಹೋಗ್ತೀವಿ. ಮಕ್ಕಳು ಅಂದರೆ ಅದು 1 ವರ್ಷದ ಆಗಿರ್ಬೋದು, ಅಪ್ ಟು 18 ವರ್ಷದವರೆಗೂ ನಾವು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. 18 ವರ್ಷದ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. ಅವ್ರಿಗೆ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ, ಮತ್ತು ಅವ್ರಿಗೆ ಅಪ್ಲೈ ಆಗ್ತಕ್ಕಂಥ ಕಾನೂನುಗಳೇ ಬೇರೆ. 18 ವರ್ಷದ ಮೇಲ್ಪಟ್ಟೆ ಸಮಾಜದಲ್ಲಿ ಅವರಿಗೆ ಬೇರೆ ಸ್ಥಾನಮಾನಗಳಿದೆ, 18ರ ಕೆಳಗೆ ಬೇರೆ ಸ್ಥಾನಮಾನಗಳಿದೆ. ಮತ್ತು ಮನೆಯಲ್ಲಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಮಾಜದಲ್ಲಿ ಮಕ್ಕಳು ಯಾರ ಜೊತೆ ಸಂಪರ್ಕ ಇರ್ತಾರೆ ಅವ್ರದ್ದು ಎಲ್ಲ ಗುಣಗಳು ಪ್ರತಿಯೊಂದು ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಮಗುವಿನ ಪರಿಸರ ಅಂತ ಕರೀತಾರೆ. ಮಗುವಿನ ಪರಿಸರ ಅಂದರೆ ಏನು ಅಂದರೆ, ಮಕ್ಕಳು ಮನೆಯಲ್ಲಿದ್ದಾಗ ತಾಯಿ ಮತ್ತು ತಂದೆಯ ಜೊತೆ, ತಂದೆ ಮತ್ತು ತಾಯಿಯ ಗುಣಗಳು, ತಂದೆ ಮತ್ತು ತಾಯಿಯ ಮಾತುಗಳು, ತಂದೆ ಮತ್ತು ತಾಯಿಯ ನಡವಳಿಕೆ, ಅವರ ತಾಳ್ಮೆ, ಇದೆಲ್ಲವೂ ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ. ಒಂದು. ಎರಡನೇದು, ಮಕ್ಕಳು ಶಾಲೆಗೆ ಹೋಗ್ತಾರೆ, ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಶಿಸ್ತು, ಶಿಕ್ಷಕರ ಜ್ಞಾನ, ಶಿಕ್ಷಕರ ನಡವಳಿಕೆ, ಇದೆಲ್ಲವೂ ಶಿಕ್ಷಕರಿಂದ ಬರ್ತಕ್ಕಂಥದ್ದು. ಇನ್ನು ಅದಾದಮೇಲೆ ಸಮಾಜದಲ್ಲಿ ಶಿಕ್ಷಕರು ಮತ್ತು ಪೇರೆಂಟ್ಸ್ನ ಬಿಟ್ಟು ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಅವರು ಯಾವುದೇ ಒಂದು ಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಅವರ ಫ್ಯಾಮಿಲಿಲಿ ಅದರ್ ದೆನ್ ಪೇರೆಂಟ್ಸು, ಬೇರೆ ಬೇರೆ ಫ್ಯಾಮಿಲಿಯವರಾಗಿರ್ಬೋದು, ಅಥವಾ ಅವ್ರ ಅಕ್ಕಪಕ್ಕದ ಸ್ನೇಹಿತರು, ಅವ್ರೇನು ಹೇಳ್ಕೊಡ್ತಾರೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಇದನ್ನೆಲ್ಲ ಮಕ್ಕಳು ಕಲಿತಾ ಬರ್ತಾರೆ. ಮಕ್ಕಳಿಗೆ ನೀವೇನು ಹೇಳಿಕೊಡ್ತೀರೋ ಅದನ್ನೇ ಮುಂದೆ ಓದಿಸ್ತವೆ. ಈಗಿನ ಯಾರ ಮನೆಗಳಲ್ಲಿ ಡೈಲಿ ಜಗಳ ಮಾಡ್ತಿರ್ತಾರೆ ಗಂಡ ಹೆಂಡತಿ ಇಬ್ರು, ಮಕ್ಕಳುಗಳು ಸರಿಯಾಗಿ ಓದೋ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಅವರು ನೆಕ್ಸ್ಟ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜಗಳ ಮಾಡೋದು, ಪ್ರತಿಯೊಂದು ವಿಷಯಕ್ಕೂ ಕೋಪಗೊಳ್ತಕ್ಕಂಥದ್ದು, ಸಂಬಂಧಗಳಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು. ಸೊ ಈ ಥರ ಬೆಳವಣಿಗೆ ಆಗ್ತದೆ. ಅದೇ ಒಂದು ಮನೆಯಲ್ಲಿ ತಂದೆ ತಾಯಿ ಇಬ್ಬರು ತಾಳ್ಮೆ ಸ್ವಭಾವದವರಾಗಿದ್ದು, ತಂದೆ ಮತ್ತು ತಾಯಿ ಎಜುಕೇಟೆಡ್ ಆಗಿದ್ದು, ಮಕ್ಕಳ ಮುಂದೆ ಜಗಳ ಆಡೋದಿರಲಿ, ಅಥವಾ ಮಕ್ಕಳ ಮುಂದೆ ಮನೆಯ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದೇ ಇರಲಿ, ಅಥವಾ ತಂದೆ ಮಕ್ಕಳ ಮುಂದೆ ಸಿಗರೇಟ್ ಸೇರ್ತಕ್ಕಂಥದ್ದು, ಬಿಡಿ ಸೇರ್ತಕ್ಕಂಥದ್ದು, ಅಥವಾ ಕೆಟ್ಟ ಫೋನಲ್ಲಿ ಆಗಿರ್ಬೋದು, ಏನಾಗಿರ್ಬೋದು, ಕೆಟ್ಟ ಪದಗಳನ್ನು ಯೂಸ್ ಮಾಡದೇ ಇರೋದು. ತಾಯಿನೂ ಅಷ್ಟೇ, ಬಂದವರಿಗೆ ಕೂತ್ಕೊಳ್ಳಿ, ಅವ್ರಿಗೆ ನೀರು ಕೊಡೋದಾಗಿರ್ಬೋದು, ಯಾರೋ ಅತಿಥಿಗಳು ಬಂದಿರ್ತಾರೆ ಅಥವಾ ಮನೆಯ ಅಕ್ಕಪಕ್ಕದವ್ರು ಬರ್ತಾರೆ, ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ತಕ್ಕಂಥದ್ದು, ಅವ್ರು ಬಂದಾಗ ಮನೇಲಿ ಕೂರಿಸ್ತಕ್ಕಂಥದ್ದು. ಸೊ ಈ ಥರ ಮಾಡಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಅವ್ರ
ಅವರು ಅಷ್ಟೇ ಯಾರನ್ನ ಮನೆಗೆ ಬಂದರೆ ಕೂತ್ಕೊಳ್ಳಿ ಅಂಕಲ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಯಾರನ್ನ ಬಂದರೆ ಅವರು ಹೋದ್ಮೇಲೆ ಯಾಕಂದ್ರೆ ಬರ್ತಾನಪ್ಪ ಇವ್ರು ನಮ್ಮ ಮನೆಗೆ ಯಾಕಾದರೂ ಬರ್ತಾರೆ. ಸೊ ಈ ಥರ ನೀವು ಒಂದು ರಿಲೇಷನ್ಸ್ ಇಟ್ಕೊಂಡ್ರೆ ಮಕ್ಕಳು ಅದೇ ಕಲಿತಾರೆ, ಅವ್ರು ಯಾರ ಜೊತೆ ಸೇರಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ತಂದೆ ಮತ್ತು ತಾಯಿಯಿಂದ, ಮುಖ್ಯವಾಗಿ ತಂದೆ ಮತ್ತು ತಾಯಿಯಿಂದ ಆಗಬೇಕು. ನೀವೇನು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಅಪ್ ಟು ಮಿನಿಮಮ್ ಒಂದು 10 ವರ್ಷದವರೆಗೂ, 1 ವರ್ಷದಿಂದ 10 ವರ್ಷದವರೆಗೂ ಮಗು ಜಾಸ್ತಿ ತಾಯಿ ಜೊತೆಗೆ ಇರ್ತದೆ, ತಂದೆ ಜೊತೆಗೂ ಇರೋದಿಲ್ಲ. ಒಂದು 4ನೇ ಕ್ಲಾಸು 5ನೇ ಕ್ಲಾಸ್ ಆದಮೇಲೆ ಅಪ್ಪನ ಜೊತೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಸ್ಪೆಷಲಿ ಗಂಡು ಮಗು ಏನಿದೆ, ಅಪೋಸಿಟ್ ಸೆಕ್ಸು ಅಂದರೆ ತಾಯಿ ಜೊತೆಗೆ ಜಾಸ್ತಿ ಪ್ರೀತಿ ವಾತ್ಸಲ್ಯ ಇರ್ತದೆ. ಗಂಡು ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರು ಅಲ್ಲಿವರೆಗೂ ನೋಡಿ ತಂದೆ ಜೊತೆ ಯಾರು ಅಷ್ಟೊಂದು ಫ್ರೆಂಡ್ಲಿ ಆಗಿರೋದಿಲ್ಲ. ಎಲ್ಲ ವ್ಯವಹಾರಗಳು ತಾಯಿ ಜೊತೆಗೆ, ದುಡ್ಡು ಕೇಳೋದಾಗಿರ್ಬೋದು, ಸೈಕಲ್ ಬೇಕು, ಮೊಬೈಲ್ ಬೇಕು, ಅಥವಾ TV ಆನ್ ಮಾಡಬೇಕು, ಎಲ್ಲೋ ಜಾತ್ರೆಗೆ ಹೋಗ್ಬೇಕು, ಇವತ್ತು ಏನೇ ಆದರೂ ಪರ್ಮಿಷನ್ ಕೇಳೋದು ತಾಯಿ ಹತ್ರ. ಅದೇ ಮಗಳಿರ್ತಾಳಲ್ಲ, ಮಗಳು ದೊಡ್ಡೋಳಾಗ್ತಾ ಆಗ್ತಾ ತಂದೆ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊತಾಳೆ. ಅಂದರೆ ತಂದೆ ಜೊತೆ ಎಲ್ಲ ಪರ್ಮಿಷನ್ ಕೇಳೋದು ತಂದೆ ಜೊತೆ. ತಾಯಿ ಜೊತೆ ಜಗಳ ಮಾಡಿ ತಂದೆ ಜೊತೆ ಫ್ರೆಂಡ್ಲಿ ಆಗಿರೋಕ್ಕೆ ಇಷ್ಟಪಡ್ತಾಳೆ. ಸೊ ಇದು ಪ್ರಕೃತಿಯ ನಿಯಮ. ಇದು ಮಗಳು ತಂದೆ ಜೊತೆ, ಗಂಡು ಮಗು ತಾಯಿ ಜೊತೆ ಜಾಸ್ತಿ ಪ್ರೀತಿ ವಾತ್ಸಲ್ಯದಿಂದ ಇರ್ತದೆ. ಅದನ್ನು ನೀವು ಹೇಗೆ ಬೆಳೆಸ್ತೀರಿ ಅಂತಕ್ಕಂಥದ್ದು, ಅವನಿಗೆ ಏನು ಹೇಳಿಕೊಡ್ತೀರಿ, ಅಥವಾ ಮಗಳಿಗೆ ಯಾವ ಉದಾಹರಣೆಗಳನ್ನ ಕೊಡ್ತೀರಿ. ಸಮಾಜದಲ್ಲಿ ಒಬ್ಬರನ್ನ ನೀವು ಒಬ್ಬ ಗುರುಗಳನ್ನ ತೋರಿಸ್ತಾ ಇರಬೇಕು, ನೋಡಿ ಅವ್ರು ಆ ಥರ ಮಾಡಿದ್ರು ನೀನು ಅದೇ ಥರ ಆಗಬೇಕು, ನೀನು ಇಂಥವ್ರ ಜೊತೆ ಸೇರಬಾರ್ದು. ನೀವು ಯಾವಾಗಲೂ ಸಣ್ಣ ಹೇಳ್ತಾ ಇರ್ತೀರಲ್ಲ, ಅದು ಅವ್ರಿಗೆ ಗೊತ್ತಾಗ್ದಂಗೆ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗ್ತಾ ಇರ್ತದೆ. ನೀವು ರಾತ್ರಿ 9 ಗಂಟೆವರೆಗೂ ಮನೆಗೆ ಬರೋದಿಲ್ಲ ಅವನು. ಒಂದು ಈಗ ಎಷ್ಟು 15-16 ವರ್ಷದ ಹುಡುಗ ಇರ್ತಾನೆ, ನಾನು ನೋಡಿದ್ದೀನಿ. ಬೈಕ್ ಓಡಿಸ್ಕೊಂಡು ವೀಲಿಂಗ್ ಮಾಡಿಕೊಂಡು ಅವ್ನು ರಾತ್ರಿ 10 ಗಂಟೆಗೆ ಬರ್ತಾನೆ. ನೀವು ಕೇಳೋದೇ ಇಲ್ಲ ಅವನ್ನ. ನೀವು ಯಾವಾಗ ಕೇಳಲ್ವೋ ಅವನು ಅದನ್ನೇ ರೂಢಿ ಮಾಡ್ಕೊಂಡು ಹೋಗ್ತಾನೆ. ನೀವು 7 ಗಂಟೆಗೆ ಮನೆಗೆ ಬರ್ಬೇಕು, 1 ಗಂಟೆ ಆಟ ಆಡ್ಬೇಕಪ್ಪ, 7 ಗಂಟೆಗೆ ನಿನ್ನ ಮನೆ ಒಳಗೆ ಇರಬೇಕು ಅಂತಂದರೆ ಅವನು ಅದನ್ನೇ ಫಾಲೋ ಮಾಡ್ತಾನೆ. ಮತ್ತು ಮೊಬೈಲ್ಗಳು ಅಷ್ಟೇ, ನೀವು ಎಷ್ಟು ಮಿತವಾಗಿ ಕೊಡ್ತೀರೋ, ಈಗ ಈ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ವಿಡಿಯೋ ಗೇಮ್ ಮಾಡ್ತಕ್ಕಂಥದ್ದು, ಇನ್ಸ್ಟಾಗ್ರಾಮ್ ನೋಡೋದು, ಯೂಟ್ಯೂಬ್ ನೋಡೋದು ರೂಢಿ ಇರ್ತದೆ. ನೀವು ಅದನ್ನು ಈಗಲಿಂದ ರೂಢಿ ಮಾಡಿದ್ರೆ ಅವರು ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡೋದಿಲ್ಲ, ಮೊಬೈಲ್ ಇಲ್ಲ ಅಂದರೆ ಸ್ಕೂಲ್ಗೆ ಹೋಗೋದಿಲ್ಲ, ಅಡಿಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡವರಾದ್ಮೇಲೆ ಅಡಿಕ್ಟ್ ಆದರೆ ಅವ್ರ ತಪ್ಪು. ಚಿಕ್ಕ ವಯಸ್ಸಲ್ಲೇ ಅವ್ರು ಅಡಿಕ್ಷನ್ ಆಗ್ತಾ ಇದ್ದಾರೆ ಅಂದರೆ ಅದು 100% ಪೇರೆಂಟ್ಸ್ದೇ ತಪ್ಪು. ನೀವೇ ಮೊಬೈಲ್ ಕಡಿಮೆ ಯೂಸ್ ಮಾಡಿದ್ರೆ ಅವ್ರ ಮುಂದ್ಗಡೆ ಅವ್ರು ಅದನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಅಷ್ಟೇ, ನೀವೇನು ಮಗುವನ್ನು ಹೇಗೆ ಬೆಳೆಸ್ತೀರಿ ಮತ್ತು ಹೇಗೆ ಪೋಷಿಸ್ತೀರಿ, ಏನು ಹೇಳಿಕೊಡ್ತೀರಿ, ಇದು ಒಟ್ಟಾರೆ ಬೆಳವಣಿಗೆನ ಮಗುವಿನ ಪರಿಸರ ಅಂತೀವಿ. ಆ ಮಗುವಿನ ಪರಿಸರದಿಂದ ಅವನು ಸಮಾಜಕ್ಕೆ ಏನು ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಒಬ್ಬ ನಾಯಕ ಆಗ್ಬೋದು, ನಿಮ್ಮ ಏರಿಯಾ ಒಬ್ಬ ಕೌನ್ಸಿಲರೇ ಆಗ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿನೇ ಆಗ್ಬೋದು, ಒಬ್ಬ ಟೀಚರ್ ಆಗ್ಬೋದು. ಈಗ ನೋಡಿ ಮುನಾವರ್ ಸರ್ ಒಂದು ಹೇಳಿದೆ, ಇದು ಸ್ಕೂಲ್ ಓನರ್ ಯಾರು ಅಂತ ಸುಮ್ಮನೆ ಕುತೂಹಲ ಬಂತು, ಕೇಳಿದೆ, ನನಗೆ ಸ್ಕೂಲ್ ಓನರ್ ಗೊತ್ತಿಲ್ಲ ಅಂತೇಳಿ. ಆ ಮೇಡಮ್ ಹೆಸರು ಹೇಳಿದ್ರು, ಇಲ್ಲಿ ಮೇಡಮ್ ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಸ್ಕೂಲ್ ಓನರು, ಇಲ್ಲ ಅವರೇ ನಡ್ಸ್ಕೊಂಡು ಹೋಗ್ತಾ ಇರೋದು, ಇದಕ್ಕೆ ಯಾರು ಓನರ್ ಇಲ್ಲ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ನೋಡಿ ಆ ಥರದ್ದು ಬೆಳವಣಿಗೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ತುಂಬ ಅವಶ್ಯಕತೆ ಇದೆ. ಏನೋ ಒಂದು ಇನ್ಸ್ಟಿಟ್ಯೂಟ್ ಆಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಗುಣ. ಮೇಡಮ್ ಅವರು ಯಾವುದೇ ಏನು ಬಂಡವಾಳ ಇಲ್ಲದೆ, ಅತಿಯಾದ ದುಂದು ವೆಚ್ಚ ಇಲ್ಲದೆ, ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಬನ್ನೂರಲ್ಲಿ ಏನು ಸಿಗ್ತಾರೆ ಹುಡುಗರು, ಅವರನ್ನೇ ಒಂದು ಬಂಡವಾಳಕ್ಕೆ ಇಟ್ಕೊಂಡು ಮುನಾರ್ಸಲ್ಲಿ ನಾವು ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀವಿ, ಅಷ್ಟೋ ಇಷ್ಟು ಒಂದೇನೋ ಒಂದು ಇದರಲ್ಲಿ ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾರು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಓನರ್ ಅಂತ ಯಾರಿಲ್ಲ, ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಆಯಿತು. ಸೊ ಈ ಥರ ನಾಯಕತ್ವದ ಗುಣ ಆಗಿರ್ಬೋದು, ಈ ಥರ ಸಮಾಜದಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಕ್ಕಂಥವ್ರು ಈಗಿನ ಪ್ರಸ್ತುತ ಸಮಾಜದಲ್ಲಿ ತುಂಬ ಅನಿವಾರ್ಯ ಇದೆ. ಎಲ್ಲರೂ ಓದಿದ ತಕ್ಷಣ ನಿಮ್ಮ ಮಕ್ಕಳು ಎಲ್ಲ ಜಾಬ್ಗೆ ಹೋಗ್ಬೇಕು, ಗೌರ್ಮೆಂಟ್ ಜಾಬೇ ಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಇದ್ದವರು ಡಾಕ್ಟ್ರು, ಇಂಜಿನಿಯರ್ ಏನು ಸಂಪಾದನೆ ಮಾಡ್ತಾರೆ, ಅವ್ರ 10ರಷ್ಟು ಸಂಪಾದನೆ ಮಾಡಿದವರು ಇದ್ದಾರೆ. ಸಂಪಾದನೆ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ತಗೋತಾರೆ, ಅವ್ರು ಏನು ಮಾಡ್ತಾರೆ ಅದು ಮುಖ್ಯ ಅಲ್ಲ, ಅವರು ಒಳ್ಳೆ ವ್ಯಕ್ತಿತ್ವ ಏನಿದೆ ಅಷ್ಟೇ ಮುಖ್ಯ. ಈಗ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ನಿಮ್ಮ ಮಕ್ಕಳೆಲ್ಲ ಓದಿದ್ದಾರೆ, ತುಂಬ ಕೆಲಸದಲ್ಲಿದ್ದಾರೆ, ಬಟ್ ಅವ್ರ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದರೆ ನಿಮಗೆ ಒಳ್ಳೆಯ ಹೆಸರು ಬರೋದಿಲ್ಲ.
ಅವ್ರು ಏನೇ ಮಾಡಲಿ, ಗೌರ್ಮೆಂಟ್ ಜಾಬ್ ಅವಶ್ಯಕತೆ ಒಂದು ಪ್ರೈವೇಟ್ ಜಾಬೇ ಮಾಡಲಿ, ಅವ್ರೊಂದು ಸಣ್ಣ ಊರಲ್ಲೇ ಬಿಸ್ನೆಸ್ ಮಾಡಿ ಓದ್ಬಿಟ್ಟು ಒಂದು ಸಣ್ಣ ಬಿಸ್ನೆಸ್ಸೇ ಮಾಡಲಿ, ಆದರೆ ಅವರಿಂದ 4 ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ, ಅವ್ರ ಪಾತ್ರ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಸಮಾಜದಲ್ಲಿ ಅಂತಕ್ಕಂಥದ್ದು ನಿಮ್ಮ ಪೇರೆಂಟ್ಸಿಗೆ ಹೆಸರು ಬರ್ತಕ್ಕಂಥದ್ದು. ಅವ್ರು ಏನು ಸ್ಥಾನ ಇದ್ದಾರೆ ಅದು ಬೇರೆ, ಅವ್ರು ಏನೇ ಇದ್ರು ಯಾವ ರೀತಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವ್ರು 4 ಜನ ಮಾತಾಡಿಸ್ತಾರ, ಅವ್ರು 4 ಜನ ಸಂಪಾದನೆ ಮಾಡಿದಾರ, ಒಂದು 4 ಜನ ಜೊತೆ ಮಾತಾಡುವಂತಹ ಬುದ್ಧಿ ಮತ್ತೆ ಕೌಶಲ್ಯ ಅವ್ರ ಹತ್ರ ಇದೆಯಾ, ಅದು ಈಗ ಪ್ರಸ್ತುತ ಸಮಾಜದಲ್ಲಿ ತುಂಬಾ ಅವಶ್ಯಕ ಮತ್ತು ಅನಿವಾರ್ಯ. ನೀವು ನಿಮ್ಮ ಕನಸುಗಳನ್ನ ನಿಮ್ಮ ಮಕ್ಕಳ ಮೂಲಕ ಕಾಣಕ್ ಹೋಗ್ತೀರಿ. ನಾನು ಇಂಜಿನಿಯರ್ ಆಗ್ಲಿ, ನಮ್ಮ ಮಗ ಇಂಜಿನಿಯರ್ ಆಗ್ಬೇಕು, ನಾನು IAS ಆಗ್ಲಿ, ನಮ್ಮ ಮಗ IAS ಆಗ್ಬೇಕು, ನಾನೇನು ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕಾಗಿತ್ತು, ಆಗ್ಲಿಲ್ಲ, ನಮ್ಮ ಮಗ ಆಗ್ಬೇಕು ಅನ್ನೋದು. ಅದು ಒಂದು ರೀತಿ ಒಳ್ಳೇದಾದ್ರೆ, ಇನ್ನೊಂದು ಮಗುವಿನ ಮೇಲೆ ಒಂದು ಪ್ರಭಾವ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಫೋರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ಓದು, ಮಾರ್ಕ್ಸ್ ತೆಗಿ, 7ನೇ ಕ್ಲಾಸ್ 8ನೇ ಕ್ಲಾಸ್ ಬರ್ತಿದ್ದಂಗೆ SLC ಬಂದ್ಬಿಡ್ತು, ನೀನು ಈಗಲಿಂದ ಓದಬೇಕು, ಮಾರ್ಕ್ಸ್ ತೆಗಿಬೇಕು, PUC ಬಂತು ಅಂದ್ರೆ ನೀನು ಸೈನ್ಸೇ ತಗೋಬೇಕು. ಸೊ ಈ ಥರ ನೀವು ಪ್ರೆಷರ್ನ ಸ್ಟಾರ್ಟ್ ಮಾಡ್ತೀರಿ. ಸೊ ಅದು ಅಲ್ಲ ಆ್ಯಕ್ಚುಲಿ ಎಜುಕೇಷನ್ ಅಂದರೆ, ಅದಲ್ಲ. ಎಜುಕೇಷನ್ ಅಂದರೆ ನೀವು ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಷ್ಟೇ. ಮುಂದೆ ಏನಾಗ್ತಾರೋ ಅವರ ಆಯ್ಕೆಗಳು ಅವ್ರ ಕೈಯಲ್ಲಿ ಇರ್ತದೆ. ಎಷ್ಟೋ ಜನ ಸಿಂಗರ್ ಆಗ್ಬೋದು, ನೀವು ಅದನ್ನು ತಡಿತೀರಿ, ಇಲ್ಲ ಓದ್ಬೇಕು, ಇಂಜಿನಿಯರೇ ಆಗ್ಬೇಕು. ಎಷ್ಟೋ ಜನ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಕಬಡ್ಡಿ ಆಡ್ತಾರೆ, ಖೋ ಖೋ ಆಡ್ತಾರೆ. ಈಗ ಚಿಕ್ಕ ವಯಸ್ಸಲ್ಲಿ ಆ ಪ್ರತಿಭೆನ ಗುರುತಿಸಿ ನೀವನ್ನ ಪ್ರೋತ್ಸಾಹಿಸಬೇಕು. ಎಲ್ಲರೂ ಇಂಜಿನಿಯರ್ ಆಗ್ಬೇಕು, ಎಲ್ಲರೂ ಡಾಕ್ಟರ್ ಆಗ್ಬೇಕು, ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ? ಎಷ್ಟೋ ಕಲೆಗಳಿರ್ತದೆ, ಸ್ಪೋರ್ಟ್ಸ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಎಷ್ಟೋ ಮ್ಯೂಸಿಕ್ ಆಡ್ಸೋರು ಇರ್ತಾರೆ, ಎಷ್ಟೋ ಜನ ಕವಿತೆಗಳನ್ನು ಬರಿತಾ ಇರ್ತಾರೆ, ಚಿಕ್ಕ ವಯಸ್ಸಲ್ಲೇ ಕವಿತೆಗಳನ್ನು ಬರಿತಾ ಇರ್ತಾರೆ. ಅದು ಪ್ರೋತ್ಸಾಹಿಸಲ್ಲ. ನಾವೇನ್ ಮಾಡ್ತೀವಿ, ಒಟ್ಟಲ್ಲಿ ನಾವೇನ್ ಮಾಡೋಕ್ಕಾಗಿಲ್ಲ ಅದನ್ನ ಮಕ್ಕಳ ಕೈಲಿ ಮಾಡಿಸ್ತಕ್ಕಂಥದ್ದು. ನಾನು ಡಾಕ್ಟರ್ ಹಾಕಾಗಿಲ್ಲ, ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಪೇರೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ಒಂದು ಕೆಟ್ಟ ಅಭಿಪ್ರಾಯ. ಸೊ ನೀವು ಮಕ್ಕಳಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅಷ್ಟೇ, ಒಂದು ಒಳ್ಳೆ ದಾರಿಯನ್ನು ಹಾಕಿ ಕೊಡ್ಬೇಕಷ್ಟೇ, ಒಂದು ಒಳ್ಳೆ ಟ್ರ್ಯಾಕ್ ಹಾಕಿ ಕೊಡ್ಬೇಕು. ಆ ಟ್ರ್ಯಾಕು ಅವ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡು ಹೋಗ್ತಾರೆ. ಒಂದು ಬುದ್ಧಿ ಭ್ರಮಣೆ ಆಗೋರ್ಗು ಮಾತ್ರ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು. ಒಂದು ಹಂತಕ್ಕೆ ಬಂದ ಮೇಲೆ ಅವ್ರ ನಿರ್ಧಾರನ ಅವರೇ ತಗೋತಾರೆ. ನಿಮಗೆ ಸಣ್ಣ ಉದಾಹರಣೆ ಆಗೋದಾದ್ರೆ, ಈಗ ನಾನು ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿ ನಿಂತಿದ್ದೀನಲ್ಲ, ಇದರಲ್ಲಿ ಯಾರ ಇದನ್ನು ಇಲ್ಲ, ನಮ್ಮ ತಂದೆ ಯಾವತ್ತೂ ಹೇಳೂ ಇಲ್ಲ. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರೋದು, ರಿಸಲ್ಟ್ ಬಂದಿರೋದು ನಮ್ಮ ತಂದೆ ಗೊತ್ತೇ ಇಲ್ಲ. ನಾನೇ ಡಿಸೈಡ್ ಮಾಡಿರೋದು. ಬಟ್ ನಮ್ಮ ತಂದೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ನೀನೇನು ಓದು, ಏನು ಮಾಡ್ತೀಯ ಮಾಡು, ಏನು ಬೇಕೋ ಅದಕ್ಕೆ ಒಳ್ಳೆ ದಾರಿ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಓದ್ತೀಯಾ, ಏನು ಬೇಕೋ ಅದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಮ್ಮ ನಿರ್ಧಾರಗಳು ನಮ್ಮ ಜೀವನವನ್ನು ರೂಪಿಸ್ತವೆ. ಆ ನಿರ್ಧಾರ ತಗೊಳ್ಳಿಕ್ಕೆ, ಆ ಜೀವನವನ್ನು ರೂಪಲಿಕ್ಕೆ ತಂದೆ ಮತ್ತು ತಾಯಿ ಅಥವಾ ಅಲ್ಲಿ ಇರ್ತಕ್ಕಂಥ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರು ಮಗುವಿನ ಮೇಲೆ ಒಂದು ಒಳ್ಳೆ ದಾರಿಯಾಗಿ ಕೊಡೋಕೆ ಹೊರತು ಅವನ ಮೇಲೆ ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಬಾರ್ದು. ಇದು ಈಗಿನ ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ರಾಂಗ್ ಅಸಂಪ್ಷನ್. ಮಕ್ಕಳು ಬರೀ ಮಾರ್ಕ್ಸ್ ತೆಗಿಬೇಕು. ಈಗಿನ ಮಾರ್ಕ್ಸ್ ಎಲ್ಲರೂ 98 ತೆಗಿತಾ ಇದ್ದಾರೆ. ಈಗ SLC ನೋಡ್ತಾ ಇರ್ಬೋದು, ಅವನಿಗೆ ಕನ್ನಡದಲ್ಲಿ ಸಂಧಿಗಳು ಗೊತ್ತಿರೋದಿಲ್ಲ, ಅವನಿಗೆ ವ್ಯಾಕರಣ ಗೊತ್ತಿಲ್ಲ, ಒಂದು ಡಿಫಿಕಲ್ಟಿ ವರ್ಡ್ ಹೇಳಿದ್ರೆ ಬರೆಯಕ್ಕೆ ಬರೋದಿಲ್ಲ. ಅವನಿಗೆ ಕನ್ನಡದಲ್ಲಿ 125ಕ್ಕೆ 124 ತೆಗೆದಿರ್ತಾನೆ. ಅವನಿಗೆ ಒಂದು ಒಳ್ಳೆ ಕನ್ನಡ ಶಬ್ದ ಹೇಳಿದ್ರೆ ಬರೆಯಕ್ಕೆ ಬರಲ್ಲ. ದೊಡ್ಡ ಗ ಬರೀಬೇಕು. ದೊಡ್ಡ ಅಂದ್ರೆ ನೋಡ್ಬೇಕು ನೀವು 2001ರಲ್ಲಿ 2002ರಲ್ಲಿ ಇವರು ನಮ್ಕಿನ ಬಿಡಿ ಇವರು ಕೂತಿದಾರಲ್ಲ ಮುನಾವರ್ ಸರ್, ಅವ್ರ ಕಡೆ ಆ ಟೈಮಲ್ಲೆಲ್ಲ SLC ಪಾಸ್ ಆಗಿದ್ದಾರೆ ಅಂದ್ರೆ ಊರಿಗೆಲ್ಲ ಒಬ್ರು ಇಬ್ರು ಪಾಸ್ ಆಗ್ತಾ ಇದ್ರು SSLC. ಈಗ SLC ಫೇಲ್ ಆಗೋರಿಲ್ಲ. ಈಗ ಅಲ್ಲಿಗೇನು ಮಾರ್ಕ್ಸು ಡಿಸೈಡ್ ಮಾಡೋದಿಲ್ಲ. SLC ಮಾರ್ಕ್ಸ್ ಆಗಿರ್ಬೋದು, PUC ಮಾರ್ಕ್ಸು, ಡಿಗ್ರಿ ಮಾರ್ಕ್ಸು, ಯಾವುದು ಲೈಫ್ನ ಡಿಸೈಡ್ ಮಾಡೋದಿಲ್ಲ. ಡಿಸೈಡ್ ಮಾಡೋದು ಆ ಮಗುವಿನ ವ್ಯಕ್ತಿತ್ವ, ಮಗುವಿನ ಕೌಶಲ್ಯ, ಮಗುವಿನ ಬೌದ್ಧಿಕ ಶಕ್ತಿ, ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತಕ್ಕಂಥದ್ದು ಮಾತ್ರ ಒಂದು ಭವಿಷ್ಯ ನಿರ್ಧಾರ ಮಾಡುತ್ತೆ. ಮಾರ್ಕ್ಸ್ ತೆಗೆದವರು ಎಲ್ಲರೂ ಮುಂದೆ ಬಂದಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಮಾರ್ಕ್ಸ್ ತೆಗೆದಿರೋರು ಲೈಫಲ್ಲಿ ಹಿಂದೆ ಉಳಿದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಪೇರೆಂಟ್ಸ್ ಆಗಿ ಮಗುವಿನ ಒಂದು ಬೆಳವಣಿಗೆಗೆ ಒಂದು ಪರಿಸರ ಏರ್ಪಡಿಸ್ಬೇಕೆ ಹೊರತು ಮಗು ಹೀಗೆ ಆಗಬೇಕು ಅಂತೇಳಿ ಅವನ ಮೇಲೆ ಒತ್ತಾಯ ಹೇರಬಾರ್ದು. ಇದು ಈಗಿನ ಸೊಸೈಟಿಲಿ ಆಗಿರ್ತಕ್ಕಂಥ ನನ್ನ ಅಬ್ಸರ್ವೇಷನು. ಅದನ್ನ ಪೇರೆಂಟ್ಸ್ಗೆ ಹೇಳಲಿಕ್ಕೆ ಒಂದು ಸದಾವಕಾಶ. ಮತ್ತು ನಾವು ಏನೇ ಫಂಕ್ಷನ್ ಮಾಡೋದಾದರೂ ನಮ್ಮ ಪೊಲೀಸಲ್ಲಿ ಅರಿವು ಕಾರ್ಯಕ್ರಮಗಳಿರ್ತವೆ. ಟ್ರಾಫಿಕ್ ಆಗಿರ್ಬೋದು, ಗಾಂಜಾ ಕೇಸು, ಇಂಥ ಅರಿವು ಕಾರ್ಯಕ್ರಮ ಕೊಡಬೇಕು ಅಂದರೆ ನಾವು PUC SLC ಮಕ್ಕಳ ಹತ್ರ ಹೋಗ್ತೀವಿ. ಯಾಕೆಂದರೆ ಮಕ್ಕಳಿಗೆ ಹೇಳಿದ್ರೆ ಅದು ಒಂದು ಜನ್ರೇಷನ್ಗೆ ಹೇಳ್ದಂಗೆ. ನಾವು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ನಾವು ನಮ್ಮ ಅವೇರ್ನೆಸ್ಗಳನ್ನು ಕೊಟ್ಟರೆ
ಒಂದು 40 ವರ್ಷ ಸಮಾಜನ ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅವರು. ಈಗ ನಿಮಗೆ ಹೇಳಿದ್ರೆ ನಿಮ್ದು ಆಲ್ರೆಡಿ ಅರ್ಧ ಕತೆ ಮುಗಿದೋಗಿದೆ, ನಿಮ್ದು ಅರ್ಧ ಲೈಫ್ ಮುಗಿದೋಗಿದೆ, ನಿಮ್ಮಿಂದ ಏನೂ ಬದಲಾವಣೆ ಆಗಲ್ಲ ಈಗ. ಆದರೆ ಮಕ್ಕಳಿಗೆ ಹೇಳಿದ್ರೆ ಅವ್ರು ಇನ್ನೂ ಬದುಕಿ ಬಾಳ್ಬೇಕಾದವರು, ಇನ್ನೂ 40-50 ವರ್ಷ ಅವರು ಸಮಾಜನ ಲೀಡ್ ಮಾಡ್ತಕ್ಕಂಥವ್ರು. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಿದೆ. ಇವತ್ತಿನ ಪ್ರಜೆಗಳು ಒಂದು 30 ವರ್ಷದಿಂದ ಅವರು ಈ ಥರ ಮಕ್ಕಳಾಗೇ ಇದ್ದವರು. ಮಕ್ಕಳಲ್ಲಿ ಏನು ನೀವು ತಂದೆ ತಾಯಿಯಾಗಿ ಏನು ಅವ್ರನ್ನ ಫಿಲ್ ಮಾಡ್ತೀರಿ ಅದು ಸಮಾಜಕ್ಕೆ ಎಕ್ಸಿಕ್ಯೂಟ್ ಆಗಿ ಅದರ ಪರಿಣಾಮ ಸಮಾಜದಲ್ಲಿ ನೀವೇನು ತುಂಬ್ತೀರಿ ಅದನ್ನೇ ಅವ್ರನ್ನ ಹೊರ ಹಾಕ್ತಾರೆ ಅಂತ ಹೇಳ್ತಾ, ಮತ್ತು ಎಲ್ಲ ಮಕ್ಕಳಿಗೂ ಸುಮಾರು 60-65 ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಎಲ್ಲರೂ ಒಳ್ಳೇದಾಗಲಿ, ಎಲ್ಲರೂ ಮಕ್ಕಳು ಏನೇನು ಅಂದ್ಕೊಂಡಿದ್ದಾರೆ, ಅವ್ರು ಏನೇನು ಆಗಬೇಕು ಅಂದ್ಕೊಂಡಿದ್ದಾರೆ ಎಲ್ಲ ನೆರವೇರಲಿ. ಮತ್ತು ಮಕ್ಕಳಿಗೆ ಮಾರ್ಕ್ಸ್ ತೆಗೀರಿ, ಮತ್ತು ಜಾಸ್ತಿ 2 ಗಂಟೆ ಅಭ್ಯಾಸ ಮಾಡು, ಓದು ಅಂತಕ್ಕಂಥ ಪ್ರೆಷರ್ ಬೇಡ. ಅವರು ಈ ವಯಸ್ಸಲ್ಲಿ ಏನು ಮನೆಗೆ ಓದೋದೇ ಬೇಕಾಗಿಲ್ಲ. ಅವರು ಅಪ್ ಟು ಒಂದು 5ನೇ ಕ್ಲಾಸ್ವರೆಗೂ ಮನೆಯಲ್ಲಿ ಹೋಮ್ವರ್ಕೇ ಮಾಡಬಾರ್ದು. ಅವ್ರ ಮನೆಯಲ್ಲಿ ಅಕ್ಕಪಕ್ಕ ಸಮಾಜದಲ್ಲಿ ನೋಡಿ ಕಲಿತಕ್ಕಂಥದ್ದು ಭಾಳ ಇರ್ತದೆ. ನೋಡಿ ಕಲಿತಕ್ಕಂಥದ್ದು ಯಾರು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಂಥದ್ದು ಭಾಳ ಇರ್ತದೆ. ಒಂದು 6ನೇ-7ನೇ ಕ್ಲಾಸ್ ಆದಮೇಲೆ ಅವರು ಮನೆಯಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಸ್ಟಾರ್ಟ್ ಆಗಬೇಕು. ನೀವು 1ನೇ ಕ್ಲಾಸ್ಗೆ ಇನ್ನೂ ಪ್ರೀ KG ಇರ್ತಾನೆ, ಅವ್ನು ಟ್ಯೂಷನ್ ಮುಗಿಸ್ಕೊಂಡು ಬಂದಿರ್ತಾನೆ, ಮತ್ತೆ ಮನೆಯಲ್ಲಿ ಅವನಿಗೆ ಹೋಮ್ವರ್ಕ್ ಕೊಡ್ತಕ್ಕಂಥದ್ದು ಅದು ಅಭ್ಯಾಸ ಅಷ್ಟು ಒಳ್ಳೆಯದಲ್ಲ. ಮನೇಲಿ ಬಂದಾಗ ಮನೆ ತಾಯಿ ತಂದೆ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಅವ್ರ ಜೊತೆನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ತಂದೆ ತಾಯಿ ಜೊತೆನೇ ಇರಬೇಕು. ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆದಮೇಲೆ ಮನೆಯಲ್ಲೂ ಮತ್ತು ಅವನ ಕೆರಿಯರ್ ಬಗ್ಗೆ ಅವನು ಫೋಕಸ್ ಮಾಡ್ತಕ್ಕಂಥದ್ದು. ಚಿಕ್ಕ ಮಕ್ಕಳು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಈ ವಯಸ್ಸಲ್ಲಿ ಅವ್ರು ಈ ಥರ ತಿರುಗಾಡೋದು, ಈ ಥರ ಆಟ ಆಡೋ ವಯಸ್ಸೇ ಅವ್ರದ್ದು. ದಯವಿಟ್ಟು ಬಾಲ್ಯವನ್ನು ಅವ್ರಿಗೆ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡಿ. ಮಣ್ಣಲ್ಲಿ ಆಟ ಆಡ್ತಾರ, ಆಟ ಆಡಿಸಿ. ಮಣ್ಣಲ್ಲಿ ಆಟ ಆಡಿಸಿ. ಅವ್ರು ಬಿದ್ದು ಬರ್ತಾರ, ಏನು ತೊಂದರೆ ಇಲ್ಲ, ಬಿದ್ದು ಬರಲಿ ಹಂಗಂತೇಳಿ ಅವರಿಗೆ ಹೊಡೆಯೋದು ಬಿಡಿಯೋದು ಮಾಡಬಾರ್ದು. ಸೈಕಲ್ ಕಲಿಬೇಕಾದ್ರೆ ಬಿದ್ದೋಗ್ತಾರೆ, ಅದಕ್ಕೆ ಬೈಯೋದೆಲ್ಲ ಮಾಡಬಾರ್ದು. ಯಾಕೆಂದರೆ ಅವ್ರಿಗೆ ಧೈರ್ಯ ಬರೋದಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಬಿದ್ದು ಬಂದರೆ ಮಣ್ಣಲ್ಲಿ ಆಟ ಆಡಿದ್ರೆ ಕೈ ಕಾಲು ಕೆಸರಾದರೆ ಯಾರು ಯಾವ ಡಿಟರ್ಜೆಂಟ್ ಇರಲಿಲ್ಲ, ಹ್ಯಾಂಡ್ ವಾಶ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ವಾ? ನೀವು ಹಂಗೆ ಇದ್ರಿ ಅಂದರೆ ನಮ್ಮ ಜನ್ರೇಷನ್ ಹಂಗೆ ಇತ್ತು. ಏನು ರೋಗ ಬಂದಿರಲಿಲ್ಲ, ಏನಿಲ್ಲ. ಈಗ ಒಂದು ಚೂರು ಮಕ್ಕಳಿಗೆ ಕೆಸರು ಮಣ್ಣು ಹತ್ತಂಗಿಲ್ಲ, ಅಯ್ಯೋ ಮಣ್ಣು ಹತ್ಬಿಡ್ತು ಅನ್ನೋದು, ಒಂದು ಸಣ್ಣ ಏಟ್ ಆಗಂಗಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಸೊ ಈ ಥರ ಮಕ್ಕಳನ್ನ ತುಂಬ ಸ್ಮೂತಾಗಿ ಬೆಳೆಸ್ತಾ ಇದ್ದೀವಿ ನಾವು, ತುಂಬ ಸ್ಮೂತಾಗಿ ಬೆಳೆಸ್ತಾ ಇದ್ದೀವಿ. ಸೊ ಅವ್ರಿಗೆ ಅಷ್ಟೊಂದು ಸ್ಮೂತ್ನೆಸ್ ಬೇಡ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸ್ಬೇಕು. ಹುಡುಗರ ಆತ್ಮವಿಶ್ವಾಸ ಬೆಳೆಸ್ಬೇಕು. ಈ ಥರ ಹೇಳ್ತಾ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ. ಮತ್ತು ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳ ಕನಸನ್ನು ಏನು ಕಂಡಿದ್ದೀರೋ ಅವ್ರ ಮೂಲಕ ನೆರವೇರಲಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಮಕ್ಕಳು ನಾಳೆ ಪ್ರಜೆಗಳಂದಂಗೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಿರಲಿ. ಅವ್ರು ಯಾವ ಪ್ರೊಫೆಷನಲ್ ಇರ್ತಾರೋ ಇಂಪಾರ್ಟೆಂಟ್ ಅಲ್ಲ, ಇದ್ದ ಪ್ರೊಫೆಷನಲ್ಲಿ ಜನಕ್ಕೆ 4 ಜನಕ್ಕೆ ಸಂಪಾದನೆ ಮಾಡಿದಾರ, 4 ಜನರ ಬಾಯಲ್ಲಿ ಅವರು ಒಳ್ಳೆಯವರಾಗಿದ್ದಾರೆ ಅನ್ನೋದಂತ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಆ ದೇವರು ಕೊಡಲಿ ಅಂತ ಹೇಳ್ತಾ ನಾನೊಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ.